ನಮಸ್ಕಾರ. ಶ್ರೀವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಮುಖ ಮನಸ್ಸಿನ ಕೈಗನ್ನಡಿ. ಮನಸ್ಸಿನ ಭಾವನೆಗಳನ್ನು ಮುಖದ ಮೂಲಕ ಹಂಚಿಕೊಳ್ಳುವ ಈ ಕಾರ್ಯಕ್ರಮ ಫೇಸ್ ಟು ಫೇಸ್. ನಮ್ಮ ನಡುವಿನ ನಾಯಕರ ಮನಸ್ಸಿನ ಭಾವನೆಗಳನ್ನು ವೀಕ್ಷಕರೊಂದಿಗೆ, ಸಮಾಜದೊಂದಿಗೆ ಹಂಚಿಕೊಳ್ಳುವ, ಅವರ ಉತ್ತರವನ್ನು ಪಡೆಯುವ ವಿಶೇಷ ಮಾಲಿಕೆಯಲ್ಲಿ ಇವತ್ತು ನಮ್ಮ ಅತಿಥಿ ಸುಳ್ಯ ಮಂಡಲ ಬಿಜೆಪಿಯ ಅಧ್ಯಕ್ಷ, ಕ್ರಿಯಾಶೀಲ ರಾಜಕಾರಣಿ, ನ್ಯಾಯವಾದಿ ವೆಂಕಟ್ ದಂಬೆಕೋಡಿಯವರು. ದಂಬೆಕೋಡಿಯವರೇ, ಶ್ರೀವಾಹಿನಿಯ ಈ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ಧನ್ಯವಾದ. ದಂಬೆಕೋಡಿಯವರೇ, ಈಗ ಮುಖ್ಯಮಂತ್ರಿಯಾಗಿರುವಂಥ DV ಸದಾನಂದಗೌಡ, ಮೇಲ್ನಾಡು ಚಂದ್ರಶೇಖರ, SN ಮನ್ಮಥ, AV ತೀರ್ಥರಾಮರಂತಹ ಹಿರಿಯರು, ಅನುಭವಿಗಳು ಉಳಿದಂಥ ಸುಳ್ಯ ಮಂಡಲ ಅಥವಾ ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷ ಸ್ಥಾನದಲ್ಲಿ ನೀವಿವತ್ತು ಕುಳಿತಿದ್ದೀರಿ. ಸಂಘಟನಾತ್ಮಕವಾಗಿ ಸುಳ್ಯ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿ ಇವತ್ತು ಹೇಗಿದೆ? ಶ್ರೀವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸುಳ್ಯ ಬಿಜೆಪಿ ಅಧ್ಯಕ್ಷರ ನೆಲೆಯಲ್ಲಿ ಎಲ್ರಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ ಸುಳ್ಯ ಚೆನ್ನಕೇಶವ ದೇವರ ಜಾತ್ರೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ದುರ್ಗಾಕುಮಾರ್ ಅವರೇ, ತಾವು ಕೇಳಿದಂಥ ಪ್ರಶ್ನೆ ಬಹಳ ಗಂಭೀರವಾಗಿ ಚಿಂತನ ಮಂಥನಕ್ಕೆ ಹಚ್ಚಿಕೊಳ್ಬೇಕಾದಂಥ ಪ್ರಶ್ನೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ರಾಜ್ಯದ ಉನ್ನತ ಸ್ಥಾನಗಳನ್ನು ಅಲಂಕರಿಸಿರತಕ್ಕಂಥ DV ಸದಾನಂದಗೌಡರು ಈ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಅನಂತರದ ಹೆಸರುಗಳನ್ನು ತಾವೇ ಉಲ್ಲೇಖ ಮಾಡಿದರೆ, ಬಹುಶಃ ಇವತ್ತು ನನಗೆ ಆ ಒಂದು ಬಿಜೆಪಿಯ ಅಧ್ಯಕ್ಷರ ಸ್ಥಾನವನ್ನು ನಮ್ಮ ಸಂಘಟನೆ ನೀಡಿದೆ. ಇವತ್ತು ಸಂಘಟನಾತ್ಮಕ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಬೆಳವಣಿಗೆಗಳನ್ನು ಕಾಣುವಂಥದ್ದು ಸಹಜ. ಇವತ್ತು ಇಡೀ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಿಂದೆಲ್ಲ ನಮ್ಮಲ್ಲಿ ಇವತ್ತು ಪಕ್ಷದ ಬೆಳವಣಿಗೆಗಳನ್ನು ಯಾವ ರೀತಿ ನಮ್ಮ ನಾಯಕರು ತಳಮಟ್ಟಕ್ಕೆ ಕೊಂಡೋಗಿದೆ ಅಂತ ಹೇಳಿದರೆ, ಇವತ್ತು ಸ್ಥಾನೀಯ ಸಮಿತಿಗಳಲ್ಲಿ ಕೂಡ ಒಂದು ಪಕ್ಷದ ಸಂಘಟನಾತ್ಮಕ ಒಂದು ಸಮಿತಿ ಇರಬೇಕು ಅನ್ನುವಂಥದ್ದನ್ನು ಇವತ್ತು ಯೋಚನೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ DV ಸದಾನಂದಗೌಡರು, ಆ ನಂತರದಲ್ಲಿ ಇವತ್ತು ಈಶ್ವರಪ್ಪರಿರುವುದು, ಈ ಹಿಂದೆನೇ ಕೂಡ ನಮ್ಮ ಎಲ್ಲ ಸುಳ್ಯ ಮತ್ತು ಪುತ್ತೂರು ಎರಡು ತಾಲೂಕುಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಬೂತ್ ಏನಿದೆ, ಕೊನೆಯ ಕಟ್ಟಕಡೆಯ ವ್ಯಕ್ತಿ ಇರುವಂಥ ಒಂದು ಮತಗಟ್ಟೆಯ ಕೇಂದ್ರ ಇದೆ, ಅಲ್ಲಿಗೆ ಒಂದು ಸ್ಥಾನೀಯ ಸಮಿತಿಗಳು ರಚನೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸ್ಥಾನೀಯ ಸಮಿತಿಗಳಲ್ಲಿ ಕೂಡ ಪಕ್ಷವನ್ನು ಸಮಿತಿಗಳನ್ನು ಮಾಡಿ ಅಲ್ಲಿ ಪಕ್ಷ ಸಂಘಟನಾತ್ಮಕ ಚಟುವಟಿಕೆ ತೊಡಗಿರುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬಹುಶಃ ಈ ಹಿಂದೆ AV ತೀರ್ಥರಾಮರು ಇರ್ಬೋದು ಅಥವಾ SN ಮನ್ಮಥರು ಇರ್ಬೋದು, ತಾವು ಹೇಳಿದಂತೆ ಚಂದ್ರಶೇಖರ ಮೇಲ್ನಾಡು ಇರ್ಬೋದು ಅಥವಾ DV ಸದಾನಂದರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಗ್ರಾಮ ಮಟ್ಟಗಳಲ್ಲಿ ಸಮಿತಿಗಳನ್ನ ಇದ್ದಂಥ ಕಾಲಗಳಿತ್ತು. ಬಹುಶಃ ಇವತ್ತು ಅದು ಇನ್ನಷ್ಟು ಒಳಗೆ ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ಥಾನೀಯ ಸಮಿತಿಗಳನ್ನು ಮಾಡಿ ಬೂತ್ ಮಟ್ಟದ ಸ್ಥಾನೀಯ ಸಮಿತಿಗಳು ರಚನೆಯಾಗಿ ಎಲ್ಲ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 189 ಸ್ಥಾನೀಯ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಬಹಳಷ್ಟು ಸುಸಂಘಟಿತವಾಗಿ ಪಕ್ಷ ಇವತ್ತು ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಸುಳ್ಯ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಬಹುಶಃ 2 ದಶಕಗಳ ನಂತರ ಚಿತ್ರಣ ಬದಲಾಗಿದೆ. ಇವತ್ತು ಬಿಜೆಪಿ ಭದ್ರಕೋಟೆ ಅಂತ ಇದನ್ನು ಹೇಳಬಹುದು. ಆ ಬಿಜೆಪಿ ಭದ್ರಕೋಟೆ ಮತ್ತಷ್ಟು ಸುಭದ್ರ ಆಗ್ತಾ ಇದೆ. ಖಂಡಿತವಾಗಿಯೂ ಅದರಲ್ಲಿ ಎರಡು ಮಾತುಗಳಿಲ್ಲ. ಬೇರೆ ಬೇರೆ ಬೆಳವಣಿಗೆಗಳು ಅನಂತರಗಳಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗುತ್ತೆ. ಸಕಾಲದಲ್ಲಿ ಯಾವ ಕಾಲಗಳಲ್ಲಿ ಯಾವ ಬದಲಾವಣೆಗಳಾಗಬೇಕು, ಅದು ಖಂಡಿತವಾಗಿ ನಾವು ಸಂಘಟನಾತ್ಮಕ ಒಂದು ರೀತಿ ಹೀಗೆ ಆಗಬೇಕು ಅಂತ ಹೇಳಿದ್ರೆ ಅದು ಹಾಗೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಸಂಘಟನೆ ಇರುವಂಥದ್ದು. ಖಂಡಿತವಾಗಿ ನಮ್ಮ ಹಿರಿಯರು ಯಾವ ರೀತಿ ಅಪೇಕ್ಷೆ ಪಟ್ಟಿದ್ದಾರೆ ಆ ರೀತಿಯಲ್ಲಿ ಪಕ್ಷಗಳನ್ನು ಕೊಂಡೋಗುವಂಥ ಕೆಲಸಗಳು ಆಗ್ತಾ ಇದೆ ಇವತ್ತು. ಪ್ರತಿ ನಾಯಕತ್ವ ಕೂಡ ಸವಾಲುಗಳ ಮೂಲಕ ಬೆಳಿಬೇಕು ಮತ್ತು ಬೆಳೀತದೆ. ವೆಂಕಟ ದಂಬೆಕೋಡಿಯವರಿಗೆ ಪಕ್ಷದ ನಾಯಕತ್ವ ವಹಿಸುವಾಗ ಮತ್ತು ಈಗ ವಹಿಸಿದ ನಂತರ ಅಂಥ ಸವಾಲುಗಳನ್ನು ಹೇಗೆ ನಿಭಾಯಿಸ್ತೀರಿ ನೀವು? ಬಹುಶಃ ನೀವು ಹೇಳಿದಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕೂಡ ಕಾಡ್ತಕ್ಕಂಥ ಒಂದು ಸಹಜ ಪ್ರಶ್ನೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಹಿಂದೆ ನನಗೆ ಆ ಮಾತನ್ನು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಒಂದು ಮಾತು ನನಗೆ ಇವತ್ತು ನೆನಪಾಗ್ತಿದೆ. ಬಹುಶಃ ಅದನ್ನು ನಾನು ಹೇಳಿದರೆ ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ನವದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ನಾಯಕರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅಲ್ಲಿಯ ವಾಹಿನಿಯವರು ಅವರಿಗೆ ಪ್ರಶ್ನೆಗಳನ್ನು ಕೇಳಿದರು. ಏನು ಇವತ್ತು ರಾಜಕಾರಣದಲ್ಲಿ ಗೊಂದಲಗಳಿದ್ದಾವಲ್ಲ ತಿಳುವಂಥ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಅವರು ಬಹಳ ಮಾರ್ಮಿಕವಾಗಿ ಒಂದು ಉತ್ತರವನ್ನು ಕೊಟ್ಟರು. ಏನು ಗೊಂದಲ ಅಂದರೆ ಎಲ್ಲ ಕಡೆ ಗೊಂದಲ. ನಾನು ನೋಡಿ ಸುಳ್ಯದಲ್ಲಿ ನಾನು ನ್ಯಾಯವಾಗಿದ್ದಿರುವಾಗ ಅಥವಾ ಸುಳ್ಯದ ಪಕ್ಷದ ಅಧ್ಯಕ್ಷನಾಗಿರುವಾಗ ನಾನು ಗೊಂದಲದಲ್ಲಿದ್ದವ. ಆನಂತರ ನನ್ನನ್ನು ಪುತ್ತೂರಿಗೆ ಕಳಿಸಿದರು, ಅಲ್ಲಿ ಕೂಡ ಗೊಂದಲಗಳಾದವು. ಆನಂತರ ನನ್ನ ಲೋಕಸಭಾ ಸದಸ್ಯನನ್ನಾಗಿ ಮಾಡುವ ಜವಾಬ್ದಾರಿ ಕೊಟ್ಟರು, ಆ ಸಂದರ್ಭದಲ್ಲಿ ಕೂಡ ಗೊಂದಲಗಳು. ಆನಂತರದಲ್ಲಿ ನನ್ನನ್ನು ಉಡುಪಿ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರ ಸದಸ್ಯನನ್ನಾಗಿ ಮಾಡುವಂಥ ಕೆಲಸಗಳಾಯಿತು, ಅಲ್ಲಿ ಕೂಡ ಗೊಂದಲ. ಮತ್ತೆ ಇವತ್ತು ರಾಜ್ಯದ ಅಧ್ಯಕ್ಷ ಆಯಿತು, ಅಲ್ಲಿ ಕಂಡಪಟ್ಟೆ ಗೊಂದಲಗಳಿದ್ದು. ನಂತರ ಇವತ್ತು ಮುಖ್ಯಮಂತ್ರಿ, ಇಲ್ಲಿ ಕೂಡ ಗೊಂದಲ. ಎಲ್ಲ ಗೊಂದಲಮಯ ವಾತಾವರಣದಲ್ಲಿ ನಾನು ಬಂದವ. ಆದ ಕಾರಣ ಅದನ್ನು ತಿಳಿಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಅವರು ಹೇಳಿದರು.
ಬಹುಶಃ ಇದು ನನ್ನ ಒಂದು ಕೆರಿಯರ್ನಲ್ಲಿ ಕೂಡ ನಾನು ಈ ಅಧ್ಯಕ್ಷನಾಗಿದ್ದಾಗ, ಸುಳ್ಯದ ಅಧ್ಯಕ್ಷನಾಗಿ BJP ನನಗೆ ಜವಾಬ್ದಾರಿ ಕೊಟ್ಟಾಗ ಬಹುಶಃ ನಿಮ್ಗೆ ಗೊತ್ತಿದೆ ಸಾಧಾರಣವಾಗಿ ಇಲ್ಲಿ ಗೊಂದಲಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು ಅಲ್ಲಿಂದಲೇ ಪ್ರಾರಂಭ ಆಗಿದೆ. ಬಹುಶಃ ಅದೆಲ್ಲವನ್ನ ಎಲ್ಲ ನಮ್ಮ ಸಂಘ ಪರಿವಾರ, ನಮ್ಮ ಎಲ್ಲ ಪರಿವಾರದ ಸಂಘಟನೆಗಳ ಮುಖಾಂತರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸುವಂತ ಒಂದು ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಸವಾಲುಗಳಿಗೆ ಎದೆಯೊಡ್ಡುವುದೇ ಖಂಡಿತವಾಗಿ ಒಂದು ಜವಾಬ್ದಾರಿ ಅಂತ ಹೇಳಿ ಕೊಟ್ಟ ಮೇಲೆ ಆ ಜವಾಬ್ದಾರಿಯನ್ನ ಯಾವ ರೀತಿ ಸವಾಲಾಗಿ ಸ್ವೀಕರಿಸಿ ನಿಭಾಯಿಸುವಂತದ್ದೇ ಅದು ಯಾವುದೇ ಒಬ್ಬ ಜವಾಬ್ದಾರಿ ಪಡೆದವನ ಕರ್ತವ್ಯ, ಅದು ಹಕ್ಕು ಕೂಡ. ಆ ರೀತಿಯಲ್ಲಿ ಕರ್ತವ್ಯಗಳನ್ನು ಖಂಡಿತ ನಾನು ಮುಂದುವರಿಸ್ತೇನೆ. ಅದನ್ನು ಮಾಡುವುದಕ್ಕೆ ಯಾವುದೇ ಸಂಶಯಗಳು ಇಲ್ಲ. ಬಹುಶಃ ಇದನ್ನು ಸವಾಲಾಗಿ ನಾನು ಪ್ರಾರಂಭದಲ್ಲೇ ಸ್ವೀಕರಿಸಿದವು. ನಿಮ್ಗೆ ಗೊತ್ತಿದೆ ಇಲ್ಲಿಯ ಸಂಘಟನಾತ್ಮಕ ಬೆಳವಣಿಗೆಗಳು ನಮ್ಮ ಎದುರು ನಿಂತಾಗ ಅದನ್ನು ಯಾವ ರೀತಿ ಬಹುಶಃ ಯಾರು ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಲಿಲ್ಲ. ನನಗೆ ಸವಾಲಾಗಿ ಸ್ವೀಕರಿಸೋದು ಪಕ್ಷದ ತತ್ವ ನಿಷ್ಠೆ ಇದು ನಮ್ಮಲ್ಲಿ ಇರುವಂಥದ್ದು. ನಮ್ಮ ರಾಜಕಾರಣಿಗಳು, ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ ಈ ರೀತಿ ನಡೆಸಬೇಕು ಅನ್ನುವಂಥದ್ದನ್ನು. ಅದನ್ನು ಸವಾಲಾಗಿ ಸ್ವೀಕರಿಸುವಂಥದ್ದು ಖಂಡಿತ ಅದನ್ನು ಮಾಡುವಂಥದ್ದಕ್ಕೆ ನಾನು ಬದ್ಧನಿದ್ದೇನೆ. ವೆಂಕಟ್ರವರೇ, ನಾನು ಆರಂಭದಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದೆ. ಇವರೆಲ್ಲ ಪಕ್ಷದ ದೃಷ್ಟಿಯಿಂದ ನೋಡುವಾಗ, ವಯಸ್ಸಿನ ದೃಷ್ಟಿಯಿಂದ ನೋಡುವಾಗ ಹಿರಿಯರು. ಆದರೆ ವೆಂಕಟದಂಬೆ ಕೋಡಿಯವರಿಗೆ ಒಂದು ಜವಾಬ್ದಾರಿಯುತ ಸ್ಥಾನ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಪ್ರಾಪ್ತ ಆಗಿದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆ, ಈ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ನಿಮ್ಮಲ್ಲಿ ಅನುಭವದ ಕೊರತೆ ಏನಾದರೂ ಕಾಡ್ತಾ ಇದೆಯಾ, ಅಥವಾ ಇವತ್ತು ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾರಾ ಈ ಸಂಘಟನೆಯಲ್ಲಿ? ಬಹುಶಃ ನೀವು ಹೇಳಿದಂಥ ಪ್ರಶ್ನೆ ಅದು ಒಂದು ರೀತಿಯಲ್ಲಿ ಅನುಭವದ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ, ನಮ್ಮ ಸಂಘಟನೆಯಲ್ಲಿ ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟರೆ ಸೂಕ್ತ ಅಥವಾ ಅನುಭವ ಇದೆ ಅನ್ನುವಂಥದ್ದು ಕೂಡ ಒಂದು ಮಾನದಂಡ ಇದೆ ನಮ್ಮ ಪಕ್ಷದಲ್ಲಿ. ಆದರೂ ಕೂಡ ಅದಕ್ಕಿಂತಲೂ ಮಿಗಿಲಾಗಿ ಒಬ್ಬ ವ್ಯಕ್ತಿಗೆ ಈ ಕೆಲಸವನ್ನು ಕೊಟ್ಟರೆ ಇವನು ಮಾಡ್ತಾನೆ ಇದನ್ನು ಅನ್ನುವಂಥದ್ದನ್ನು ತೋರಿಸಿ ನಮ್ಮಲ್ಲಿ ಜವಾಬ್ದಾರಿಗಳನ್ನು ಕೊಡುವಂಥದ್ದು. ಬಹುಶಃ ನಾನು ಹಿಂದೆ ಒಂದಷ್ಟು ಕೆಲಸಗಳನ್ನು ಮಾಡುವಂಥದ್ದು, ಇವತ್ತು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದಿರುವಂಥದ್ದು. ನಾನು ಸಣ್ಣದಿಂದಲೇ ಒಂದು ಸಂಘದ ಸ್ವಯಂ ಸೇವಕನಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಯುವ ಮೋರ್ಚಾದ 2 ಅವಧಿಗೆ ಜವಾಬ್ದಾರಿಗಳನ್ನು ಅಧ್ಯಕ್ಷನಾಗಿ ನಿರ್ವಹಿಸಿರುವಂಥದ್ದು, ನಂತರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿರುವಂಥದ್ದು, ಆ ನಂತರದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ 3 ತಿಂಗಳ ಅವಧಿಯಲ್ಲಿ ನಾನು ನಿಷ್ಠುರವಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಇದನ್ನೆಲ್ಲ ನೋಡಿದ ನಮ್ಮ ವರಿಷ್ಠರು ಬಹುಶಃ ಇವನಲ್ಲಿ ಕೊಟ್ಟರೆ ಒಂದಷ್ಟು ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಖಂಡಿತವಾಗಿಯೂ ಪಕ್ಷ ನಡೆಸುವಂಥ ಒಂದಷ್ಟು ಅನುಭವಗಳನ್ನು ಈ ಹಿಂದೆ ಹೊಂದಿದ್ದೇನೆ. ಬಾಕಿ ಉಳಿದದನ್ನು ಕೇಳಿಕೊಂಡು ಖಂಡಿತವಾಗಿಯೂ ಅನುಭವದ ಕೊರತೆ ಖಂಡಿತವಾಗಿ ಇದನ್ನು ಕಾಡ್ತಾ ಇಲ್ಲ. ಯಾವ ರೀತಿಯಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದನ್ನು ನಡೆಸುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದೇನೆ. ಇದಕ್ಕೆ ಮಾರ್ಗದರ್ಶನದ ಬಗ್ಗೆ ಕೂಡ ತಾವು ಪ್ರಶ್ನೆಗಳನ್ನು ಕೇಳಿದ್ರಿ. ಬಹುಶಃ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಿದ್ರೆ ನಮಗೆ ಎಲ್ಲರ ಮಾರ್ಗದರ್ಶನ ಕೂಡ ಅಗತ್ಯ. ಇವತ್ತು ಇಂಥವರದೇ ಮಾರ್ಗದರ್ಶನದ ಹಿರಿತನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಬಹುಶಃ ಎಲ್ಲರ ಒಳ್ಳೆಯ ವಿಚಾರಗಳನ್ನು ಅಥವಾ ಒಳ್ಳೆಯ ವ್ಯವಸ್ಥೆಗಳನ್ನು ಯಾರಲ್ಲಿ ಮಾಡಬೇಕು, ಅದಕ್ಕೆ ಒಳ್ಳೆಯದನ್ನು ಎಲ್ಲರಿಂದ ತೆಗೆದು ಕೂಡ ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಜಾಯಮಾನ. ಆ ರೀತಿಯಲ್ಲಿ ಎಲ್ಲರ ಮಾರ್ಗದರ್ಶನದೊಂದಿಗೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಒಂದು 2 ವರ್ಷದ ಹಿಂದಿನ ಮಾತು ಘಟನೆಗಳನ್ನು ನೆನಪಿಸಿಕೊಳ್ಳೋಣ. ವೆಂಕಟದಂಬೆ ಕೋಡಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಗೆದ್ದು ಬಂದರು. ಬಹುಶಃ ನಿಮ್ಮ ಪಕ್ಷದಿಂದ ಹೋದ ಮೇಲ್ನಾಡು ಚಂದ್ರಶೇಖರು JDSನಿಂದ ಸ್ಪರ್ಧೆ ಮಾಡಿದಂಥ ಆ ಸಂದರ್ಭದಲ್ಲೂ ಕೂಡ ನಿತ್ಯಾನಂದ ಮುಂಡೋಡಿಯವರಂಥ ಪ್ರಭಾವಿ ವ್ಯಕ್ತಿ ಎದುರು ಕೂಡ ನೀವು ಗೆಲುವನ್ನು ಸಾಧಿಸಿದ್ದೀರಿ. ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀರಿ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ, ಮತ್ತು ನೀವೇ ಹೇಳಿದ ಹಾಗೆ ಒಂದಷ್ಟು ಅತ್ಯಲ್ಪ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ಗಳಿಸಿಕೊಂಡಿದ್ದೀರಿ. ಇದೆಲ್ಲವೂ ವೆಂಕಟದಂಬೆ ಕೋಡಿಯವರ ಯಶಸ್ಸಿನ ಗ್ರಾಫ್ ಅನ್ನು ಮೇಲೆ ಎತ್ತುವಂಥದ್ದು. ಆದರೆ 2 ವರ್ಷದ ನಂತರ ಈಗಿನ ಹಂತದಲ್ಲಿ ನೀವು ಪಕ್ಷ ಅಧ್ಯಕ್ಷತೆಯ ಸ್ವೀಕಾರ ಮಾಡಿದ ನಂತರ ನೋಡುವಾಗ ಪಕ್ಷದೊಳಗೆ ಒಂದಷ್ಟು ಭಿನ್ನಮತಗಳು ಬಂತು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು. ಅನೇಕ ಘಟನೆಗಳು BJPಗೆ ಸವಾಲುಗಳಾಗಿ ಪರಿಣಮಿಸಿತು ಮತ್ತು ನಿಮ್ಮ ಸರ್ಕಾರದ ನೇರ ಸರ್ಕಾರದ ವಿರುದ್ಧ ಅಲ್ಲ ಇದ್ರು, ಆ ಸರ್ಕಾರದ ಭಾಗವಾಗಿರುವ ಇಲಾಖೆಯ ವಿರುದ್ಧ ಹೋರಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಅವತ್ತು ಆ ಏರಿದಂಥ ಯಶಸ್ಸಿನ ಗ್ರಾಫ್ ಇವತ್ತು ಕೆಳಗಿಳಿತಾ ಉಂಟ ವೆಂಕಟ್? ವೀಕ್ಷಕರೇ, ವೆಂಕಟದಂಬೆ ಕೋಡಿಯವರ ಮನಸ್ಸುಗಳ ಭಾವನೆಗಳನ್ನು ಇನ್ನಷ್ಟು ಕೇಳಿಕೊಳ್ಳೋಣ, ಪ್ರಶ್ನೆಗಳ ಮೂಲಕ ಉತ್ತರವನ್ನು ಪಡೆಯೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.